ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರಾಮದುರ್ಗ ಮಲಪ್ರಭಾ ಜಲಾಶಯದಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ರೈತರ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಜಾನುವಾರುಗಳ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ನೀರು ಬಿಡುಗಡೆ ಮಾಡಲಾಗುವುದು ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಅದೇ ರೀತಿಯಾಗಿ ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಯನ್ನು ಸಹಕರಿಸಬೇಕು ಎಂದರು. ರೈತ ಮುಖಂಡರ ಶಿವಾನಂದ ಮೇಟಿ ಮಾತನಾಡಿ, ಮೊದಲು ಕೃಷಿ ಮತ್ತು ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ನಂತರ ಕೈಗಾರಿಕಾ ಪ್ರದೇಶಕ್ಕೆ ನೀರು ಬಿಡುಗಡೆಗೆ ಮುಂದಾಗಬೇಕು ಅಂತೇಳಿ ವಿನಂತಿಸಿದರು. ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರ್ ಅಂಬ್ಲಿ ಮಾತನಾಡಿದರು. ವಿಧಾನಸಭೆಯ ಮುಖ್ಯ ಸಚೇತಕರು ಅಶೋಕ್ ಪಟ್ಟಣ್, ಸವದತ್ತಿ ಶಾಸಕ ವಿಶ್ವಾಸ ವಾಹಿದ್ಯ, ನವಲಗುಂದ ಶಾಸಕ ಎಚ್.ಎಸ್. ಕೋನಿರೆಡ್ಡಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆ. ರಾಜಾರಾಮನ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗಳು, ನಿರ್ವಾಹಕರಾಗಿ ರಾಹುಲ್ ಶಿಂದೆ, ವಿವಿಧ ಇಲಾಖೆಗೆ ಅಧಿಕಾರಿಗಳು, ಸಲಹಾ ಸಮಿತಿ ಸದಸ್ಯರು, ರಾಮದುರ್ಗ್ ಮತ್ತು ಸವದತ್ತಿಯ ರೈತ ಮುಖಂಡರು ಕೂಡ ಇದರಲ್ಲಿ ಇದ್ದರು. ಅದೇ ರೀತಿಯಾಗಿ ಆಗಸ್ಟ್ 2026 ಮಧ್ಯಭಾಗದ ವರದಿಯಂತೆ ನವಿಲು ತೀರ್ಥದಲ್ಲಿರುವ ಮಲಪ್ರಭಾ ಜಲಾಶಯವು ರೇಣುಕಾಸಾಗರ, ಇಂದಿರಾ ಗಾಂಧಿ ಅಣೆಕಟ್ಟು ಅಂತ ನಾವು ಕರಿತೀವಿ, ತನ್ನ ಗರಿಷ್ಠ ಸಾಮರ್ಥ್ಯಕ್ಕೆ 58% ನೀರನ್ನು ಸಂಗ್ರಹಿಸಿಕೊಂಡಿದೆ. ನಿಖರವಾಗಿ ಹಾಗೂ ಅಧಿಕೃತವನ್ನು ನೋಡಬೇಕಂತಂದರೆ ಜಲಾಶಯದ ಪ್ರಮುಖ ವಿವರಗಳನ್ನು ನೋಡಬೇಕಂದ್ರೆ ಗರಿಷ್ಠ ಮಟ್ಟ 2079.50 ಅಡಿ ಇರುತ್ತೆ. ಪ್ರಸ್ತುತ ಸಂಗ್ರಹ ಸ್ಥಿತಿಯನ್ನು ನೋಡಬೇಕಾದ್ರೆ ಅಂದಾಜು 58% ಸಾಮರ್ಥ್ಯವನ್ನು ಐತಿ. ಇನ್ನು ಉಪಯೋಗದಲ್ಲಿ ನೋಡಬೇಕಂತಂದ್ರೆ ಕುಡಿಯುವ ನೀರು ಹಾಗೂ ಕೃಷಿ ಚಟುವಟಿಕೆಗೆ ಲಭ್ಯವಿರುವ ನೀರಿನ ಒಂದು ಮರುಪರಿಶೀಲನೆಯನ್ನು ನಡೆಯುತ್ತಿದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಹೇಳಿರುವ ಒಂದು ಮಾಹಿತಿಯು ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ಗೆ ಯಾರು ಮೊಟ್ಟ ಮೊದಲು ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರೆಯಬೇಡ್ರಿ. ಆಮೇಲೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ಈ ಥರದ ಮಾಹಿತಿ ನಮ್ಮ ಚಾನಲಲ್ಲಿ ಸಾಕಷ್ಟು ಲಭ್ಯವಿರೋದಾಗಿದೆ. ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಹೊಸದಾಗಿ ಬಂದಿರಿ, ಸೊ ಹಳೆಯ ಮಾಹಿತಿಯನ್ನು ಕೂಡ ಹೋಗಿ ನೋಡಿರಿ ಯಾವ ಥರ ನಮ್ಮ ಚಾನಲಲ್ಲಿ ಐತಿ. ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿರಿ. ಆಮೇಲೆ ನಮ್ಮ ಗುರುಜಿ ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ, ಆಮೇಲೆ ಸಪೋರ್ಟನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.